ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸರೂಸ್ ವೆಲ್ತ್ ವರ್ಲ್ಡ್. ಇವತ್ ನೀವು ನೋಡಿರೋ ಪ್ರಕಾರ ನಿಫ್ಟಿ 50 ಕ್ಲೋಸಿಂಗ್ 24,650, ಅಪ್ರಾಕ್ಸಿಮೇಟ್ಲಿ 159 ಪಾಯಿಂಟ್ಸ್ ಡೌನ್ ಬಂದಿದೆ. ಮಾರ್ಕೆಟ್ ಇನ್ ಸಮರಿ ನೋಡೋದಾಯ್ತು ಇವತ್ತಿನಂದ್ರೆ ನಿಫ್ಟಿ ಎಸ್ಟರ್ಡೇನ ಸ್ಟ್ರಾಂಗ್ ರ್ಯಾಲಿಗೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಯಾಕಂತಂದ್ರೆ ಎಸ್ಟರ್ಡೇ ಕ್ಲೋಸಿಂಗ್ ಆಪ್ಷನ್ ಸೆಷನ್ ಏನು ಎಫೆಕ್ಟ್ ಇಂದ ಬಂದ ಸ್ಪೈಕ್ ಮಾರ್ಕೆಟ್ ಟುಡೇ ನಾರ್ಮಲೈಸ್ ಮಾಡ್ಕೊಂಡಿದೆ. ಲೈಕ್ ಆಲ್ಮೋಸ್ಟ್ ಡೌನ್ ಬಂದಿದೆ. ಫೈನಲಿ ಫಿನಾನ್ಷಿಯಲ್ ಮತ್ತೆ IT ಸೆಕ್ಟರ್ ಮೇಲೆ ಸೆಲ್ಲಿಂಗ್ ಪ್ರೆಷರ್ ಇತ್ತು, ಅದಕ್ಕೆ ನಿಫ್ಟಿ ವೀಕ್ ಆಗಿ ಕ್ಲೋಸ್ ಆಯ್ತು ಅಂತ ಹೇಳ್ಬೋದು. ಅದಕ್ಕೂ ಮುಂಚೆ ನನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ನೋಡ್ಬೋದು, ನಾನು ಬೆಳಗ್ಗೆ ಯಾವ್ಯಾವ ಕಾಲ್ಸ್ ನ ಕೊಟ್ಟೆ, ಏನೇನ್ ಅಪ್ಡೇಟ್ಸ್ ನ ಕೊಟ್ಟೆ ಅನ್ನೋದು ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಡೈಲಿ ಮಾರ್ಕೆಟ್ ಅಪ್ಡೇಟ್ ಮತ್ತೆ ಕಾಲ್ಸ್, ಎಲ್ಲೆಲ್ಲಿ ಟ್ರೇಡ್ ಎಂಟ್ರೀಸ್ ಬಂದಿದೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಕೊಡ್ತೀನಿ. ಸೊ ಯಾರ್ಯಾರು ಇನ್ನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಪ್ಲೀಸ್ ಗೈಸ್ ಗೋ ಅಂಡ್ ಜಾಯ್ನ್ ಮೈ ಟೆಲಿಗ್ರಾಮ್ ಚಾನಲ್. ಅದಕ್ಕೂ ಮುಂಚೆ ನಾವು ಎಲ್ಲೆಲ್ಲಿ ಟ್ರೇಡ್ ನ ಇನಿಶಿಯೇಟ್ ಮಾಡಿದ್ವಿ, ಇವತ್ತು ಏನೇನಾಯ್ತು ಮಾರ್ಕೆಟ್ ಅಂತ ಡಿಸ್ಕಸ್ ಮಾಡೋಣ. ಸೊ ಬೆಳಿಗ್ಗೆ ನಾನು ಒಂದ್ ಕಾಲ್ ಕೊಟ್ಟೆ ಮಾರ್ನಿಂಗ್ ಏನೆ. ಇಟ್ ವಾಸ್ ಡಾಟಾ ಪ್ರಕಾರ 1 ಮಿನಿಟ್ ಅಲ್ಲಿ ನೀವು ನೋಡ್ಬೋದು. ಇಲ್ಲಿ ಡಾಟಾ ಪ್ರಕಾರ ನನಗೊಂದು ಕನ್ಫರ್ಮ್ ಆಗುತ್ತೆ ಟ್ರೇಡ್ 600ಗೆ ಆಪ್ಷನ್ ಚೈನ್ ಅಲ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ಮಾರ್ಕೆಟ್ ಒನ್ ಡೌನ್ ಬರ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ರ್ಯಾಲಿ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ 700 ಇಂದ 600 ಬಂದಿರೋದ್ರಿಂದ ದೇರ್ ಈಸ್ ಅ ಚಾನ್ಸ್ ಮಾರ್ಕೆಟ್ ವಿಲ್ ಕಮ್ ಟು 560 ಅಂತ. ಐ ಹ್ಯಾವ್ ಇನಿಶಿಯೇಟೆಡ್ ಒನ್ ಟ್ರೇಡ್, ಒಂದ್ ಕಾಲ್ ನ ಪುಟ್ ಕಾಲ್ ನ ನಾನು ಇಲ್ಲೊಂದು ಕೊಡ್ತೀನಿ. ಬಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿ ಕಾಸ್ಟ್ ಟು ಕಾಸ್ಟ್ SL ನ ಇಡಕ್ ಹೇಳ್ತೀನಿ ನಾನಿಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಕಾಸ್ಟ್ ಟು ಕಾಸ್ಟ್ SL ಇಲ್ಲಿ ಹಿಟ್ ಆಗತ್ತೆ. ಅದಾದ್ಮೇಲೆ ಅಗೇನ್ ಐ ಹ್ಯಾವ್ ಗಿವನ್ ಒನ್ ಮೋರ್ ಟ್ರೇಡ್. ಇಲ್ಲಿ ನನ್ಗೆ ಇನ್ನೊಂದು ಕನ್ಫರ್ಮ್ ಆಗುತ್ತೆ. ಅಗೇನ್ 600ಗೆ ಡಾಟಾ, ಬಿಕಾಸ್ ಮಾರ್ನಿಂಗ್ ಡಾಟಾ ಆಪ್ಷನ್ ಚಾನಲ್ ಹೇಗಿತ್ತು ಅಂತಂದ್ರೆ ದೇ ಆರ್ ನಾಟ್ ಫಿಕ್ಸ್ಡ್ ಅಟ್ ಆಲ್ ಅಟ್ ಮಾರ್ನಿಂಗ್. ಯಾವಾಗ್ಲೂ ನಾನು ಹೇಳ್ತೀನಿ, ಡೋಂಟ್ ಬಿ ರಶ್ ಆನ್ ಮಾರ್ನಿಂಗ್ ಫಸ್ಟ್ 5 to 10 ಕ್ಯಾಂಡಲ್ಸ್, ಬಿಕಾಸ್ ಅಲ್ಲಿ ಟ್ರೇಡರ್ಸ್ ಮೆಂಟಾಲಿಟಿ ಇನ್ನು ಸೆಟ್ ಆಗಿರಂಗಿಲ್ಲ. ಸೊ ಆ ಪರ್ಪಸ್ಗೋಸ್ಕರ ಡೋಂಟ್ ಬಿ ಟ್ರೇಡ್ ಅಟ್ ದಟ್ ಝೋನ್ ಅಂತ ಹೇಳ್ತೀನಿ. ಬಟ್ ಬೆಳಿಗ್ಗೆ ದೇರ್ ಈಸ್ ಅ ಹ್ಯೂಜ್ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ದೇರ್ ಮೇ ಬಿ ಅ ಚಾನ್ಸ್ ಮಾರ್ಕೆಟ್ ಕೆಳಗಡೆ ಬರ್ಬೋದು ಅಂತ ನಾನು ಒಂದು ಟ್ರೇಡ್ ಕೊಡ್ತೀನಿ. ಬಟ್ ಕಾಸ್ಟ್ ಟು ಕಾಸ್ಟ್ SL ಹಿಟ್ ಆಗುತ್ತೆ. ಅದಾದ್ಮೇಲೆ ಮತ್ತೊಂದು ಟ್ರೇಡ್ ಕೊಡ್ತೀನಿ. ಬಟ್ ಡಾಟಾ ಆಪ್ಷನ್ ಚೈನ್ ಅಲ್ಲಿ ಪ್ರಕಾರನೇ ಮೇಲೆ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಡಾಟಾ ಶಿಫ್ಟೆಡ್ ಡೌನ್. ಸೊ ಓಪನ್ ಇಂಟ್ರೆಸ್ಟ್ ಅಲ್ಲಿ ಡಾಟಾ ಚೇಂಜ್ ಆಗುತ್ತೆ ಡ್ರಾಸ್ಟಿಕ್ ಆಗಿ ಓವರ್ 5 to 10 ಮಿನಿಟ್ಸ್ ಅಲ್ಲಿ. ಸೊ ಹಾಗಾಗಿ ಮಾರ್ಕೆಟ್ ಡೌನೇ ಬರುತ್ತೆ. ಅಂಡ್ ಮೈ ವ್ಯೂ ಈಸ್ ಆನ್ ಡೌನ್ ಸೈಡ್ ಓನ್ಲಿ. ಬಟ್ ಯಾಕೆ ನಾನು ಇಲ್ಲಿ ಕಾಲ್ ಕೊಟ್ಟೆ ಅಂತ ಅಂದ್ರೆ, ಆಪ್ಷನ್ ಚೈನ್ ಅಲ್ಲಿ ಡಾಟಾದಲ್ಲಿ ಹೇಗಿತ್ತು ಅಂತಂದ್ರೆ ಮಾರ್ಕೆಟ್ ದೇರ್ ಈಸ್ ಅ ಪುಟ್ ಸೈಡ್ ಏನಿದೆ ಅಲ್ಲ, ನಾವೇನ್ ಹೇಳ್ತೀವಿ ಸಪೋರ್ಟ್ ಸೈಡ್, ಅಲ್ಲಿ ಡಾಟಾ ಏನಿತ್ತು ಅಂದ್ರೆ ಓಪನ್ ಇಂಟ್ರೆಸ್ಟ್, ದೇರ್ ಆರ್ ಇಂಟ್ರೆಸ್ಟ್ ಈಸ್ ಹ್ಯೂಜ್ ಆನ್ ಸಪೋರ್ಟ್ ಸೈಡ್. ಆ ಪರ್ಪಸ್ಲಿ ಮಾರ್ಕೆಟ್ ಒಂದು 50 ಪಾಯಿಂಟ್ಸ್ ಮೇಲೆ ಹೋಗ್ಬೋದು ಅಂತ ನಾನೇನ್ ಮಾಡ್ತೀನಿ, ಒಂದ್ ಕಾಲ್ ನ ಕೊಡ್ತೀನಿ. ಅನ್ಫಾರ್ಚುನೇಟ್ಲಿ ಮೇಲೆ ಹೋಗಲ್ಲ ಮಾರ್ಕೆಟ್, 10 ಪಾಯಿಂಟ್ಸ್ ಮೇಲ್ ಹೋಗಿ ಅಗೇನ್ ಇಟ್ ಕಮ್ ಡೌನ್ ಅಂಡ್ ಇಲ್ಲಿ SL ಹಿಟ್ ಆಗುತ್ತೆ. ಇಟ್ಸ್ ಓಕೆ. ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಕಾಲ್ ನ ಸ್ಟಾಪ್ ಮಾಡಿದೆ, ಅದಾದ್ಮೇಲೆ ಕಾಲ್ ಕೊಟ್ಟಿಲ್ಲ. ಬಿಕಾಸ್ 2 SL ಏನಾದ್ರು ಹಿಟ್ ಆಯ್ತು ಅಂತಂದ್ರೆ ಐ ವಿಲ್ ನಾಟ್ ಗಿವ್ ಎನಿ ಕೈಂಡ್ ಆಫ್ ಕಾಲ್ಸ್, ಬಿಕಾಸ್ ದಟ್ ಈಸ್ ದ ಡೇ ಕ್ಲೋಸ್. ಪ್ಯಾನಿಕ್ ಮಾಡೋದ್ ಬೇಡ ಟ್ರೇಡರ್ಸ್ ಅಂತ. ಸೊ ಅದಾದ್ಮೇಲೆ ನನಗೆ ಇಲ್ಲೊಂದು ಟ್ರೇಡ್ ಕನ್ಫರ್ಮ್ ಆಗುತ್ತೆ ಅಟ್ ಅರೌಂಡ್ 11:15ಗೆ, ಬಿಕಾಸ್ ದೇರ್ ಈಸ್ ಅ ಹ್ಯೂಜ್ ಸೆಲ್ಲಿಂಗ್ ಪ್ರೆಷರ್ ಇನ್ ದ ಮಾರ್ಕೆಟ್ ಅಂಡ್ ಸಪೋರ್ಟ್ ಸೈಜ್ ಆಲ್ಮೋಸ್ಟ್ ನೋಡ್ಬೋದು. ಓಪನ್ ಇಂಟ್ರೆಸ್ಟ್ 8 lakh ನ ಬ್ರೇಕ್ ಮಾಡಿತ್ತು. ಸೊ ಆ ಒಂದು ಕಾನ್ಫಿಡೆಂಟ್ಲೆ ಐ ಹ್ಯಾವ್ ಇನಿಶಿಯೇಟೆಡ್ 600 ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಇಲ್ಲೊಂದು ಪುಟ್ ಟ್ರೇಡ್ ನ ಇನಿಶಿಯೇಟ್ ಮಾಡ್ತೀನಿ. ಸೊ ಆಲ್ ಆಫ್ ಅ ಸಡನ್ ನನ್ನ ಪ್ರಕಾರ ಡಾಟಾ ಗ್ರಾಜುವಲ್ ಇಟ್ ಕಮ್ ಅಂಡ್ ಮೈ ಟಾರ್ಗೆಟ್ ವಾಸ್ 520. ಸೊ ಇಲ್ಲಿ ನನ್ನ ಟಾರ್ಗೆಟ್ ಬಂದ ತಕ್ಷಣನೇ ನಾನಿಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋತೀನಿ. ಪ್ರಾಫಿಟ್ ಬುಕ್ ಆದ ತಕ್ಷಣ ನಾನು ಟ್ರೇಡ್ ನ ಕ್ಲೋಸ್ ಮಾಡ್ತೀನಿ. ಅದಾದ್ಮೇಲೆ ಟ್ರೇಡ್ ಕಂಪ್ಲೀಟ್ ಆದ್ಮೇಲೆ ನೀವು ನೋಡ್ಬೋದು ಆಲ್ಮೋಸ್ಟ್ ಮಾರ್ಕೆಟ್ 420 ವರ್ಗೂ ಬರುತ್ತೆ. ಅಂಡ್ ಐ ಆಮ್ ನಾಟ್ ಶೋರ್ ದಟ್ ಮಾರ್ಕೆಟ್ ವಿಲ್ ಕಮ್ ಟು 400. ಬಟ್ ಗ್ರಾಜುವಲಿ ಡಾಟಾ ಶಿಫ್ಟಿಂಗ್ ಆಯ್ತು. ಸೊ ಡಾಟಾ ಶಿಫ್ಟಿಂಗ್ ಪ್ರಕಾರ ಮಾರ್ಕೆಟ್
400ಗೆ ಬಂತು. ಸೊ ನಾನು ಇಲ್ಲಿ ಯಾವ ಟ್ರೇಡ್ ನು ಇನಿಶಿಯೇಟ್ ಮಾಡ್ಲಿಲ್ಲ, ಯಾಕಂತಂದ್ರೆ ಬೆಳಗ್ಗೆನೆ 2 SL ಹಿಟ್ ಆಗಿರೋದ್ರಿಂದ ಒಂದು ಟ್ರೇಡ್ ನಾನು ಇನಿಶಿಯೇಟ್ ಮಾಡ್ತೀನಿ. ಐ ಹ್ಯಾವ್ ಗಾಟ್ ಗುಡ್ ಪಾಯಿಂಟ್ಸ್ ಟುಡೇ. ಅದಾದ್ಮೇಲೆ ನಾನು ಯಾವ ರಿಸ್ಕ್ ನು ತಗೊಳಕ್ ಹೋಗ್ಲಿಲ್ಲ ಇವತ್ತು. ಸೊ ಅದಾದ್ಮೇಲೆ 3 PM ಗೆ ನಾನೊಂದು ಟ್ರೇಡ್ ನೋಡೋಣ ಅಂತ ಅನ್ಕೊಂಡೆ. 3 PM ಗೆ ಆ ತರ ಏನ್ ಮೂವ್ಮೆಂಟ್ ಇರ್ಲಿಲ್ಲ, ಬಟ್ ಡೌನ್ ಟ್ರೆಂಡ್ ಬಂತು. ಬಟ್ there is no movement in the market today, so I will not initiated any trade today after that. So this is all about today market. This much of trades I have done today. ಅದಾದ್ಮೇಲೆ ನೋಡ್ಬೋದು ಫ್ರೆಂಡ್ಸ್, ಕ್ಲೋಸಿಂಗ್ ಆಪ್ಷನ್ ಸೆಕ್ಷನ್ ಪ್ರಕಾರ ಅಗೇನ್ ಮಾರ್ಕೆಟ್ 315 ಕ್ಯಾಂಡಲ್ ಗೆ ಫ್ರೀಸ್ ಆಗತ್ತೆ. ಸೊ ಮಾರ್ಕೆಟ್ ರನ್ ಆಗಿ ಮತ್ತೆ ಮಾರ್ಕೆಟ್ ಜಂಪ್ ಆಗಿದೆ. ಸೊ ಹತ್ತತ್ರ 200 ಪಾಯಿಂಟ್ ಜಂಪ್ ಆಗಿದೆ. ಸೊ ಇದರಿಂದ ಅಗೇನ್ ನಮ್ಗೆ ಒಂದ್ ಸೆಂಟಿಮೆಂಟ್ ಗೊತ್ತಾಗತ್ತೆ, ದೇರ್ ಈಸ್ ಬುಲ್ಲಿಶ್ ಪ್ರೆಷರ್ ಇನ್ ದ ಮಾರ್ಕೆಟ್ ಅಂತ. ಸೊ ವಾಟ್ ವಿಲ್ ಹ್ಯಾಪನ್ ಟುಮಾರೋ ಅದನ್ನ ನಾಳೆ ನೋಡೋಣ. ಬಿಕಾಸ್ ಟ್ರೇಡರ್ ಸೆಂಟಿಮೆಂಟ್ ಏನಿದೆ ಅಂತ ನಮ್ಗೆ ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ. ಬಿಕಾಸ್ ನಿನ್ನೆನು 1 ಕ್ಯಾಂಡಲ್ ಜಂಪ್ ಆಯ್ತು, ಹ್ಯೂಜ್ ಬೈಯಿಂಗ್ ಪ್ರೆಷರ್ ಬಂತು. ಸೊ ಮಾರ್ನಿಂಗ್ ಪ್ರಾಫಿಟ್ ಬುಕಿಂಗ್ ಅಂತ ಅಗೇನ್ ಇಟ್ ಕಮ್ ಡೌನ್ ಟು 24,440. ಸೊ ಟುಡೇ ಅದೇ ಪಾಯಿಂಟ್ ಗೆ ಬಂದು ಮಾರ್ಕೆಟ್ ಮತ್ತೆ ಮೇಲ್ ಹೋಗಿದೆ 200 ಪಾಯಿಂಟ್ ಹತ್ತತ್ರ, 150 to 60 ಪಾಯಿಂಟ್ಸ್ ಅಪ್ರಾಕ್ಸಿಮೇಟ್ಲಿ. ಸೊ ವಿ ಡೋಂಟ್ ನೋ ದಟ್ ವಾಟ್ ವಿಲ್ ಹ್ಯಾಪನ್ ಟುಡೇ ಟುಮಾರೋ. ಸೊ ವಿಲ್ ಸಿ ಇವತ್ತಿನ ಸೆಕ್ಟರ್ ಪರ್ಫಾರ್ಮೆನ್ಸ್ ಏನಿತ್ತು ಅಂಡ್ ಗ್ಲೋಬಲ್ ಸೆಂಟಿಮೆಂಟ್ ಏನಿತ್ತು ಅಂತ ನೋಡೋಣ. ಇವತ್ತಿನ ಸೆಕ್ಟರ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾಯ್ತಂದ್ರೆ, ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಲ್ಲಿ ಮತ್ತೆ ಆಟೋ ಮತ್ತೆ ಫೈನಾನ್ಸ್ ಸ್ಟಾಕ್ ಅಲ್ಲಿ ದೇರ್ ಈಸ್ ಸ್ಟ್ರಾಂಗ್ ಪ್ರೆಷರ್ ಇನ್ ದ ಮಾರ್ಕೆಟ್. ಅಂಡ್ ವೀಕ್ ಅಂತ ಕನ್ಸಿಡರ್ ಮಾಡೋದಾಯ್ತಂದ್ರೆ IT, ಫೈನಾನ್ಸ್ ಅಂಡ್ ರಿಲಯನ್ಸ್ ವೀಕ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಮೇಲೆ ಪ್ರೆಷರ್ ಕೊಟ್ಟಿತ್ತು. ಅಂಡ್ ಗ್ಲೋಬಲ್ ಸೆಂಟಿಮೆಂಟ್ ಬಗ್ಗೆ ಮಾತಾಡೋದಾಯ್ತಂದ್ರೆ, ಮಿಡಲ್ ಈಸ್ಟ್ ಜಿಯೋಪೊಲಿಟಿಕಲ್ ಕನ್ಸರ್ನ್ ಮತ್ತೆ ಕ್ರೂಡ್ ಆಯಿಲ್ ಪ್ರೈಸ್ ರಿಬೌಂಡ್ ಇನ್ವೆಸ್ಟರ್ ಸೆಂಟಿಮೆಂಟ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿದೆ. ಅಂಡ್ ಸ್ಟ್ರಾಂಗ್ ಕ್ವಾರ್ಟರ್ಲಿ ರಿಸಲ್ಟ್ ಅರ್ನಿಂಗ್ಸ್ ಏನಿದೆ ಅಲ್ಲ, ಇದರಿಂದ ಲಾಂಗ್ ಟರ್ಮ್ ಸೆಂಟಿಮೆಂಟ್ ಪಾಸಿಟಿವ್ ಇದೆ. ಆದ್ರೆ ಶಾರ್ಟ್ ಟರ್ಮ್ ವಾಲಟೈಲಿಟಿ ಕಂಟಿನ್ಯೂ ಆಗ್ಬೋದು, ದಟ್ ವಿ ಕಾಂಟ್ ಪ್ರೆಡಿಕ್ಟ್. ನಾಳೆ ಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಲೆವೆಲ್ಸ್ ನ ನೋಡೋದಾತಂದ್ರೆ, ಸೊ ಸಪೋರ್ಟ್ ನಾನು ನಾಳೆಗೆ ಕೊಡೋದಾದ್ರೆ 24,550 is a first support, and this is my first support, and 24,450 this is my second support, and this is a first support. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ರೆಸಿಸ್ಟೆನ್ಸ್ ನ ಕೊಡೋದಾಯ್ತಂದ್ರೆ, my resistance will be 24,700 ಏನಿದೆ, this is first resistance, and 24,800 is the second resistance. ನಾಳೆಗೆ ಇವೆರಡು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತವೆ. ಸೊ ನಾಳೆ ಮಾರ್ಕೆಟ್ ಏನಾದ್ರೂ 24,700 ಮೇಲೆ ಏನಾದ್ರೂ ಸಸ್ಟೈನ್ ಆದ್ರೆ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇದೆ ಮಾರ್ಕೆಟ್ ಅಲ್ಲಿ. ಸೊ 25,550 ಕೆಳಗೆ ಏನಾದ್ರೂ ಮಾರ್ಕೆಟ್ ಬಂದ್ರೆ 24,550 ಈ ರೇಂಜ್ ಇಂದ ಏನಾದ್ರೂ ಮಾರ್ಕೆಟ್ ಕೆಳಗಡೆ ಬಂದ್ರೆ ಸೊ 450 ವರೆಗೂ ನಾವು ಮಾರ್ಕೆಟ್ ನ ನೋಡ್ಬೋದು, ವೀಕ್ನೆಸ್ ಕಂಟಿನ್ಯೂ ಆಗ್ಬೋದು. ಸೊ ಓವರ್ ಆಲ್ ಕನ್ಕ್ಲೂಷನ್ ಹೇಳೋದಾತಂದ್ರೆ, ಟುಡೇಸ್ ಫಾಲ್ ಪ್ಯಾನಿಕ್ ಸಿಗ್ನಲ್ ಅಲ್ಲ, ಯಸ್ಟರ್ಡೇನ ಎಕ್ಸ್ಟ್ರಾರ್ಡಿನರಿ ರ್ಯಾಲಿನ ಮಾರ್ಕೆಟ್ ಡೈಜೆಸ್ಟ್ ಮಾಡ್ತಾ ಇದೆ. ಟ್ರೇಡರ್ಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ನ ಅಬ್ಸರ್ವ್ ಮಾಡಿ ಮತ್ತೆ ಟ್ರೇಡ್ ಮಾಡಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ. ಅಂಡ್ ಅಲ್ಟಿಮೇಟ್ಲಿ ದಿಸ್ ವಿಡಿಯೋ ಈಸ್ ಫಾರ್ ಎಜುಕೇಶನ್ ಪರ್ಪಸ್ ಓನ್ಲಿ, ನಾಟ್ ಫಾರ್ ಬೈ ಅಂಡ್ ಸೆಲ್ ರೆಕಮೆಂಡೇಶನ್. ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಡೈಲಿ ಲೈವ್ ಮಾರ್ಕೆಟ್ ಅಪ್ಡೇಟ್ ನ ಕೊಡ್ತೀನಿ. ಇನ್ನು ಯಾರ್ಯಾರು ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿಲ್ಲ, ಪ್ಲೀಸ್ ಗೈಸ್ ಗೋ ಅಂಡ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಯಾರಿಗೆ ಏನೇ ಕ್ವೈರೀಸ್ ಇದ್ರು ಪ್ಲೀಸ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಬಾಕ್ಸ್. ಐ ವಿಲ್ ರಿಪ್ಲೈ ಯು ಈಚ್ ಅಂಡ್ ಎವ್ರಿ ಒನ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.